ಶ್ರೀರಸ್ತು ಶುಭಮಸ್ತು ಸೀರಿಯಲ್ ವಂಶವೃಕ್ಷದಲ್ಲಿ ಇಲ್ಲ ಸಮರ್ ಸಂಧ್ಯಾ ಹೆಸರು. ಮನೆಯನ್ನು ಬಿಟ್ಟು ಹೋದ ಪೂರ್ಣಿಮಾ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಮಹೇಶನಿಗೆ ಶಾರ್ವರಿ ಮಾಡಿರೋ ಅಷ್ಟು ಕೆಲಸಗಳು ಗೊತ್ತಿದೆ. ಇಷ್ಟು ದಿನ ತನಗೇನು ನೆನಪಾಗುತ್ತಿಲ್ಲ ಎಂಬಂತೆ ನಟಿಸುತ್ತಿದ್ದನು. ಆದರೆ ಶಾರ್ವರಿಯನ್ನು ಮನೆಯಿಂದ ಹೊರಗಡೆ ಕರೆದುಕೊಂಡು ಹೋಗಿ ಕ್ಲಾಸ್ ತೆಗೆದುಕೊಂಡಿದ್ದಾನೆ. ನೀನೇ ನನ್ನ ಅತ್ತಿಗೆಯನ್ನು ಕೊಂದಿದ್ದು, ಅವತ್ತು ನಡೆದಿದ್ದೆಲ್ಲವೂ ನನಗೆ ಗೊತ್ತಿದೆ ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲದೆ ಶಾರ್ವರಿಯನ್ನು ಮದುವೆಯಾದ ತಪ್ಪಿಗೆ ತಮ್ಮ ಮನೆಯ ಸರ್ವನಾಶವಾಯಿತು ಎಂದು ಬೇಸರ ಮಾಡಿಕೊಳ್ಳುತ್ತಾನೆ. ಶಾರ್ವರಿಯನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾನೆ. ಶಾರ್ವರಿಯನ್ನು ಆಡಿಸುತ್ತಿರುವ ಮಹೇಶ, ಶಾರ್ವರಿಯಿಂದ ಸುಮತಿ ಅತ್ತಿಗೆಗೆ ಸಾವಾಗಿದ್ದು ಎಂಬ ಸತ್ಯ ಗೊತ್ತಿದೆ. ಆದರೆ ಈ ಬಗ್ಗೆ ಯಾರಿಗೂ ತಿಳಿಸಿಲ್ಲ. ನಾನು ಶಾರ್ವರಿಯಂತಹ ಕೆಟ್ಟವಳನ್ನು ಪ್ರೀತಿಸಿ ಬಲವಂತವಾಗಿ ಮದುವೆಯನ್ನು ಒಪ್ಪಿಸಿ ಮದುವೆಯಾದೆ. ಅವಳಿಂದ ಇಷ್ಟೆಲ್ಲ ಆಗಿದ್ದು. ಅಣ್ಣ ಹಾಗೂ ಅವರ ಮಕ್ಕಳು ನೋವು ಅನುಭವಿಸಿದ್ದು. ಮೊದಲು ಶಾರ್ವರಿಗೆ ಪಾಠ ಕಲಿಸಿ ಅವಳು ಯಾಕೆ ಹೀಗೆ ಮಾಡಿದೆ ಎಂದು ಪ್ರಶ್ನೆ ಮಾಡುತ್ತಾನೆ. ಶಾರ್ವರಿ ತನ್ನ ಅಧಿಕಾರದ ಆಸೆಗೆ ಹೀಗೆಲ್ಲ ಮಾಡಿದ್ದನ್ನು ಹೇಳುತ್ತಾಳೆ. ಆಗ ಮಹೇಶ ಇದೆಲ್ಲನೂ ಮನೆಯಲ್ಲಿಗೆ ಹೇಳುವೆ ಎಂದಾಗ ಶಾರ್ವರಿಗೆ ಗಾಬರಿಯಾಗುತ್ತದೆ. 2 ದಿನ ಸಮಯ ಕೊಡಿ, ನಾನೇ ಹೇಳುತ್ತೇನೆ ಎಂದು ಹೇಳುತ್ತಾಳೆ. ಆ 2 ದಿನ ತನ್ನ ಮಾತನ್ನು ಕೇಳಬೇಕು ಎಂದು ತಾಕೀತು ಮಾಡಿದ್ದು ಮನೆಯವರ ಮುಂದೆ ಎಲ್ಲರಿಗೂ ಊಟ ಬಡಿಸಲು ಹೇಳುತ್ತಾಳೆ. ವಂಶವೃಕ್ಷಕ್ಕೆ ಸೇರದ ಸಮರ್ ಸಂಧ್ಯಾ ಹೆಸರು. ಇನ್ನು ಸಮರ್ಥ ಹಾಗೂ ಸಂಧ್ಯಾ ಹೆಸರನ್ನು ಸೇರಿಸಬೇಕು ಎಂದು ಮಾಧವ್ ಸಾಕಷ್ಟು ಪ್ರಯತ್ನಪಟ್ಟ. ಆದರೆ ಅವರಿಬ್ಬರ ಹೆಸರನ್ನು ವಂಶವೃಕ್ಷದಲ್ಲಿ ಸೇರಿಸಲಾಗದು ಎಂದು ಲಾಯರ್ ತಿಳಿಸಿದ್ದಾರೆ. ಈ ಮಾತನ್ನು ಕೇಳಿದ ಅಭಿಗೆ ಬಹಳ ಖುಷಿಯಾಗಿರುತ್ತದೆ. ಅವರಿಬ್ಬರಿಗೂ ನಮ್ಮ ಮನೆಯ ಆಸ್ತಿಯಲ್ಲಿ ಪಾಲು ಕೊಡುವ ಅಗತ್ಯವಿಲ್ಲ ಎಂದು ಸಂತಸ ಪಡುತ್ತಾನೆ. ಸಮರ್ಥ್ ಬಳಿ ಹೋಗಿ ಇದೇ ವಿಚಾರವಾಗಿ ವ್ಯಂಗ್ಯವಾಗಿ ಮಾತನಾಡುತ್ತಾನೆ. ಸಮರ್ಥ್ಗೆ ತಮ್ಮ ಹೆಸರು ಆ ಕುಟುಂಬದ ಜೊತೆಗೆ ಸೇರುವುದು ಕೂಡ ಅಗತ್ಯವಿರಲಿಲ್ಲ. ಹಾಗಾಗಿ ಅವನಿಗೆ ಬೇಸರ ಅನಿಸುವುದಿಲ್ಲ. ಪತ್ರ ಬರೆದಿಟ್ಟು ಕಾಣೆಯಾದ ಪೂರ್ಣಿಮಾ ಮಗು ಆಗಲಿ ಎಂದು ಸಾಕಷ್ಟು ವ್ರತ ಮಾಡಿರುತ್ತಾಳೆ. ಆದರೆ ದೀಪಿಕಾ ರಿಪೋರ್ಟ್ ತೋರಿಸಿ ಪೂರ್ಣಿಮಾಗೆ ಮಕ್ಕಳೇ ಆಗುವುದಿಲ್ಲ ಎಂದು ಸತ್ಯವನ್ನು ಹೇಳುತ್ತಾಳೆ. ಈ ಮಾತನ್ನು ಕೇಳಿದ ಪೂರ್ಣಿಮಾ ಮನಸ್ಸು ಬಹಳ ಘಾಸಿಗೆ ಒಳಗಾಗುತ್ತದೆ. ನೊಂದುಕೊಂಡಿರುತ್ತಾಳೆ. ತನಗೆ ಯಾಕೆ ದೇವರು ಅನ್ಯಾಯ ಮಾಡಿದ್ದಾರೆ ಎಂದು ಗೋಳಾಡುತ್ತಾಳೆ. ಈ ಪತ್ರ ಬರೆದಿಟ್ಟು ಮನೆಯಿಂದ ಹೋಗಿದ್ದಾಳೆ. ತುಳಸಿ ಮತ್ತು ಮಾಧವ್ ಪೂರ್ಣಿಮಾಳಿಗೋಸ್ಕರ ಹುಡುಕಾಟ ನಡೆಸುತ್ತಿದ್ದಾರೆ. ಅವಳು ಕಾಣದೇ ಇರುವುದು ಗಾಬರಿಯಾಗಿದ್ದಾರೆ. ಪೂರ್ಣಿಮಾಳನ್ನು ಹೊರಹಾಕಿ ಸಂತಸಗೊಂಡ ದೀಪಿಕಾ ಚುಚ್ಚು ಮಾತಿನಿಂದ ನೊಂದುಕೊಂಡಿದ್ದಂತೂ ತನಗೆ ಪೂರ್ಣಿಮಾ ತಾಯಿಯಾಗುವ ಅವಕಾಶವಿಲ್ಲ ಎಂದು ಸಂಕಟ ಅನುಭವಿಸುತ್ತಿದ್ದಾಳೆ. ಇದರಿಂದಾಗಿ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ. ಪೂರ್ಣಿ ಇಲ್ಲದ ಕಾರಣ ದೀಪಿಕಾ ಫುಲ್ ಹ್ಯಾಪಿಯಾಗಿದ್ದಾಳೆ. 1 ವಿಕೆಟ್ ಅಂತೂ ಔಟ್ ಆಯಿತು ಎಂದು ಖುಷಿ ಪಡುತ್ತಾಳೆ. ಆಗ ಪೂರ್ಣಿಮಾ ಇಲ್ಲದಿರುವುದಕ್ಕೆ ಅವಿ ಕೂಡ ಕೊರಗಿ ಎಲ್ಲ ಬಿಟ್ಟು ಹೋಗುತ್ತಾನೆ ಎಂದು ದೀಪಿಕಾ ಮತ್ತು ಶಾರ್ವರಿ ಸಂತಸ ಪಡುತ್ತಾರೆ. ಪೂರ್ಣಿಮಾ ಎಲ್ಲಿಗೆ ಹೋಗಿದ್ದಾಳೆ? ಮನೆಯವರ ಕೈಗೆ ಸಿಗುತ್ತಾಳ, ಇಲ್ಲ ಇನ್ನೇನಾದರೂ ಮಾಡಿರುತ್ತಾಳೆ ಎಂದು ಮನೆಯವರು ಗಾಬರಿಯಾಗಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತೆಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಅವರ್ ಚಾನಲ್.